ಹೆಲೋ ಮಕ್ಕಳೇ, ಈಗ ನೋಡಿ ಸೆಟ್ನಲ್ಲಿ ಎಕ್ಸಸೈಸ್ 1.4ನಲ್ಲಿ 6th ಕ್ವೆಶನ್ ಮಾಡ್ತಿದ್ದೀವಿ. a equals to 3, 5, 3, 5, 7, 9, 11, b equals to 7, 9, 11, 13, c equals to 11, 13, 15, d equals to 15, 17 ಇದೆ. ಫಸ್ಟಿಗೆ a ಇಂಟರ್ಸೆಕ್ಷನ್ b ಅಂದರೆ a ಮತ್ತು b ಒಳಗೆ ಇರುವ ಕಾಮನ್, ಇದು ನೋಡಿ ಕಾಮನ್ ಅಂತ ಹೇಳಿದರೆ ಇವು ಮೂರು ಇದ್ದಾವೆ. ಸೊ ಇಟ್ ವಿಲ್ ಬಿ 7, 9, 11. ಬಿ ಮತ್ತು ಸಿ ಇವೆರಡರೊಳಗೆ ಏನು ಕಾಮನ್ ಇದೆ ಅಂದರೆ 11 ಮತ್ತು 13 ಕಾಮನ್ ಇದೆ. ಸೊ 11 ಮತ್ತು 13 ಬಿ ಇಂಟರ್ಸೆಕ್ಷನ್ ಸಿಯಲ್ಲಿ, ಎ ಇಂಟರ್ಸೆಕ್ಷನ್ ಸಿ ಮತ್ತು ಇಂಟರ್ಸೆಕ್ಷನ್ ವಿತ್ ಡಿ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡಿ, ಇವು ಮೂರರಲ್ಲಿ ಏನು ಕಾಮನ್ ಇದೆ? 11 ಏನು ಕಾಮನ್ ಇಲ್ಲ. ಸೊ ಇಟ್ ವಿಲ್ ಬಿ 5. ನೋಡಿ ಇದರೊಳಗೆ 11 ಕಾಮನ್ ಇದೆ, ಇದರೊಳಗೆ 11 ಕಾಮನ್ ಇದೆ. ಇದು ನೆಕ್ಸ್ಟ್ ಇದರೊಳಗೆ ಏನು ಕಾಮನ್ ಇಲ್ಲ. ಇದರೊಳಗೆ ಏನಾದರೂ ಹೀಗೆ ರಿವರ್ಸ್ ಆಗಿ ಹೋದರೆ ಇದರೊಳಗೆ 15 ಕಾಮನ್ ಇದೆ, ಆದರೆ ಎಲ್ಲಿ ಕಾಮನ್ ಇಲ್ಲ. ಸೊ ಇಟ್ ವಿಲ್ ಬಿ 5. ಎ ಇಂಟರ್ಸೆಕ್ಷನ್ ಸಿ ಇವೆರಡರೊಳಗೆ ಏನು ಕಾಮನ್ ಇದೆ? 11 ಒಂದೇ ಕಾಮನ್ ಇರೋದು. ಸೊ ಇಟ್ ವಿಲ್ ಬಿ 11. ಬಿ ಇಂಟರ್ಸೆಕ್ಷನ್ ಡಿ ಇದರೊಳಗೆ ಏನು ಕಾಮನ್ ಇದೆ? ಇದರೊಳಗೆ ಏನು ಕಾಮನ್ ಇಲ್ಲ. ಸೊ 5. ಇವಾಗ ನೋಡಿ ಇದನ್ನು ಫಸ್ಟ್ ಆಫ್ ಆಲ್ ಈ ಮೆಥಡ್ನಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇದೆ. ಸೊ ಇದೇನಾಗುತ್ತೆ? ಇದಾಗುತ್ತೆ ಎ ಇಂಟರ್ಸೆಕ್ಷನ್ ಡಿ ಯೂನಿಯನ್ ಆಫ್ ಎ ಇಂಟರ್ಸೆಕ್ಷನ್ ಆಫ್ ಸಿ. ಇಲ್ಲಾಂದರೆ ನೀವು ಈ ಮೆಥಡಿಂದ ಹೋಗ್ಬೋದು. ಬಿ ಯೂನಿಯನ್ ಸಿ ಮಾಡಿದರೆ ಇದೇನಾಗುತ್ತೆ? ಬಿ ಯೂನಿಯನ್ ಸಿ ಅಂತ ಹೇಳಿದರೆ ಇವೆರಡನ್ನು ಕಾಂಬೈನ್ ಮಾಡಬೇಕು. 11, 13, 15. ಸೊ ಇದರೊಳಗೆ ಇದು ಏನೇನು ಕಾಮನ್ ಇದೆ? ಎನಲ್ಲಿ ಈ ಮೂರು ಕಾಮನ್ ಇದೆ. ಎ ಪ್ಲಸ್ 7, 9, 13 ಇದೆ. ಇದರೊಳಗೆ 7, 9, 11 ಇದೆ ಕಾಮನ್. ಇದರಲ್ಲೇ 7, 9, 11 ಕಾಮನ್ ಇದೆ. ಸೊ ಇಟ್ ವಿಲ್ ಬಿ 7, 9, 11. ಓಕೆ, ನೀವು ಬೇಕಾದರೆ ಈ ಮೆಥಡ್ನಲ್ಲಿ ಹೋಗ್ಬೋದು. ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಏನು ಕಾಮನ್ ಇದೆ? ಫಸ್ಟ್ ಆಫ್ ಆಲ್ ಇದರೊಳಗೆ ನೋಡಿದರೆ 7, 9, 11 ಮತ್ತು ತಡೀರಿ ನೋಡಿರಿ, ಇವಾಗ ಇದರೊಳಗೆ 6th ಅಂತ ಮಾಡ್ತಿದ್ದೀವಿ. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಈಕ್ವಲ್ಸ್ ಟು ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಆಫ್ ಎ ಇಂಟರ್ಸೆಕ್ಷನ್ ಸಿ. ಇದರೆಲ್ಲ ಥಿಯರಾಟಿಕಲ್ ಪಾರ್ಟ್ಸ್ನ ಕವರ್ ಮಾಡಿದ್ದೀನಿ. ಎ ಮತ್ತು ಬಿಯಲ್ಲಿ ಕಾಮನ್ ಏನಿದೆ? ಎ ಮತ್ತು ಬಿಯಲ್ಲಿ ಇದು ಕಾಮನ್ ಇದೆ. ಓಕೆ, ಇಲ್ಲಿ ಬರ್ತಿದ್ದೇನೆ ನೋಡಿ ಇದೊಂದು. ಸೊ ಇದೇನಾಗುತ್ತೆ? 7, 9, 11. ಸೊ ಯೂನಿಯನ್ ಹೇಗಿದೆ ಹಾಗೆ. ಸೊ ಎ ಇಂಟರ್ಸೆಕ್ಷನ್ ಸಿ 11 ಒಂದೇ ಇದೆ, ಇಲ್ಲಿದೆ. ಇಲ್ಲಾಂದರೆ ಇಲ್ಲಿಂದ ನೋಡ್ಬೋದು ನೀವು 11 ಕಾಮನ್ ಇದೆ. ಸೊ ಇದೇನಾಗುತ್ತೆ? 11. ಸೊ ಯೂನಿಯನ್ ಮಾಡಿದಾಗ ಇದೇನಾಗುತ್ತೆ? 7, 9, 11 ಇದೆ. ಸೊ ಈ ಮೆಥಡ್ನಲ್ಲಿಯೂ ಮಾಡ್ಬೋದು, ಇಲ್ಲಾಂದರೆ ಈ ಮೆಥಡ್ನಲ್ಲಿಯೂ ಮಾಡ್ಬೋದು. ನೀವು ಇದನ್ನೇ ಅಪ್ಲೈ ಮಾಡಿ, ಯಾಕೆಂದರೆ ಡಿ ಮಾರ್ಗನ್ಸ್ ಲಾ ವಿಲ್ ಬಿ ಅಪ್ಲಿಕೇಬಲ್ ಹಿಯರ್. ನೀವು ಇದನ್ನು ಯೂಸ್ ಮಾಡಿರಿ. ನಾನು ಇದನ್ನು ಎಕ್ಸಾಂಪಲ್ ಆಗಿ ತೋರಿಸಿದ್ದೇನೆ. ಸೊ ನೆಕ್ಸ್ಟ್ ಬರುತ್ತೇವೆ. ಇದಾದ ನಂತರ 6th ಅಂತ ಆದ 7th ಇಲ್ಲಿದೆ. ಎ ಇಂಟರ್ಸೆಕ್ಷನ್ ಡಿ, ಎ ಮತ್ತು ಡಿಯಲ್ಲಿ ಏನು ಕಾಮನ್ ಇದೆ? ಎ ಇಂಟರ್ಸೆಕ್ಷನ್ ಡಿಯಲ್ಲಿ ನಲ್. ಸೊ ಇಟ್ ವಿಲ್ ಬಿ ನಲ್. 5. ಇದರೊಳಗೆ ಸೇಮ್ ಅದೇ ಮೆಥಡ್ ಯೂಸ್ ಮಾಡ್ಬೋದು. ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಆಫ್ ಎ ಇಂಟರ್ಸೆಕ್ಷನ್ ಡಿ. ಓಕೆ, ಸೊ ಇದಾಗುತ್ತೆ ಎ ಇಂಟರ್ಸೆಕ್ಷನ್ ಬಿ, ಎ ಇಂಟರ್ಸೆಕ್ಷನ್ ಬಿ ಇಲ್ಲಿದೆ. ಸೊ ಎ ಇಂಟರ್ಸೆಕ್ಷನ್ ಡಿ. ಇವಾಗ ನೋಡಿ, ನಾನು ಮೊದಲು ಒಂದು ಹೇಳಿದ್ದೆ, ಎ ಇಂಟರ್ಸೆಕ್ಷನ್ ಆಫ್ 5 ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಎ ಯೂನಿಯನ್ ಆಫ್ 5 ಈಕ್ವಲ್ಸ್ ಟು ಆಲ್ವೇಸ್ ಎ. ಯಾಕೆಂದರೆ ಇದರೊಳಗೆ ಏನೂ ಇರೋದಿಲ್ಲ, ಎಲ್ಲ ಕಾಂಟ್ರಿಬ್ಯೂಷನ್ ಈ ಸೆಟ್ಟಿಂದ ಇರುತ್ತೆ. ಸೊ ಇಟ್ ವಿಲ್ ಬಿ ಫೈನಲಿ ಇದೇನಾಗುತ್ತೆ? ನಲ್ಲಾಗುತ್ತೆ, ಯಾಕೆಂದರೆ ಇಲ್ಲಿ ಪ್ರೂವ್ ಮಾಡಿದ್ದೇವೆ. ಇದೇನಾಗುತ್ತೆ? ಇದು ಮೇಲಿಂದೇ ಸೇಮ್ ಆಗಿ ಆನ್ಸರ್ ಬರೆದುಬಿಟ್ರೆ ಮುಗೀತು. 7, 9, 11. ನೀವು ಬೇಕಂದರೆ ಇದನ್ನೆರಡನ್ನೂ ಮರ್ಜ್ ಮಾಡಿ ಬರಿಬೋದು. ನೋಡಿ ಇವಾಗ ಬಿ ಯೂನಿಯನ್ ಡಿ ಈಕ್ವಲ್ಸ್ ಟು ಬಿ ಯೂನಿಯನ್ ಡಿ ಅಂತ ಹೇಳಿದರೆ 7, 9, 11 ನೋಡಿ 7, 9, 11, 13, 15, 17 ಬರುತ್ತೆ. ಇಲ್ಲಿ ನೋಡಿ, ಇವಿಷ್ಟು ಎಲಿಮೆಂಟ್ಸ್ನ ಕಂಬೈನ್ ಮಾಡಿದ್ದೇನೆ. ಸೊ ಇದ್ರ ಜೊತೆಗೆ ಇವಾಗ ಏನು ಮಾಡಬೇಕು? ಈ ಸಿಕ್ಕಿದೆ, ಇದ್ರ ಜೊತೆಗೆ ಎ ಯೂನಿಯನ್ ತೆಗಿಬೇಕು. ಇವಾಗ ಎ ಯೂನಿಯನ್ ತೆಗಿಬೇಕು ಇದರೊಳಗೆ. ಫಸ್ಟ್ ಆಫ್ ಆಲ್
ಎ ಇಂಟರ್ಸೆಕ್ಷನ್ ತೆಗಿಬೇಕು. ಎ ಇಂಟರ್ಸೆಕ್ಷನ್ ಅಂದರೆ ಇದರೊಳಗೆ ಮತ್ತು ಇದರೊಳಗೆ ಏನು ಕಾಮನ್ ಇದೆ? 7, 9, 11 ಕಾಮನ್ ಇದೆ. ಸೊ ಅದನ್ನೇ ಇಲ್ಲಿ ಬರೆದಿದ್ದೇನೆ, ಆಯಿತಾ? ಇವಾಗ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಆ್ಯಂಡ್ ಇಂಟರ್ಸೆಕ್ಷನ್ ಆಫ್ ಎ ಯೂನಿಯನ್ ಬಿ. ಫಸ್ಟ್ ಆಫ್ ಆಲ್ ಎ ಇಂಟರ್ಸೆಕ್ಷನ್ ಬಿ ಇಲ್ಲಿ ಬರೆದಿದ್ದೀನಿ 7, 9, 11. ಸೊ 7, 9, 11 ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇಲ್ಲಿ ಬರೆದಿದ್ದೇನೆ. ಸೊ ಬಿ ಯೂನಿಯನ್ ಸಿ ಏನಿದೆ? 7, 9, 11, 13, 15. ಇವಾಗ ಇದರೊಳಗೆ ಕಾಮನ್ ಏನು ಬರುತ್ತೆ? 7, 9, 11. ಸೊ ಇದು ಬರ್ತಿದ್ದೇನೆ. ಈಗ ನೋಡಿ, ಇದರೊಳಗೆ ಎ ಯೂನಿಯನ್ ಡಿ ಫಸ್ಟ್ ಆಫ್ ಆಲ್ ಎ ಇದಿದೆ, ಬಿ ಇದಿದೆ. ಎ ಮತ್ತು ಡಿ ಯೂನಿಯನ್ ಮಾಡಬೇಕಂತೆ. ಸೊ ಇಟ್ ವಿಲ್ ಬಿ, ಅಲ್ಲೇ ಬರ್ಕೊಳ್ಳೋಂಥದ್ದು, ಎ ಯೂನಿಯನ್ ಡಿ ಈಕ್ವಲ್ಸ್ ಟು 3, 5, 7, 9, 11, 15, 17. ಇದಾಯಿತು ಎ ಯೂನಿಯನ್ ಡಿ. ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ ಇದೆ 7 ಇಂದ ಇಟ್ಕೊಂಡು 15, ಆಲ್ ದ ಆಡ್ ನಂಬರ್ಸ್. ಸೊ ಇದೇನಾಗುತ್ತೆ? 7, 9, 11, 13, 15. ಇದರೊಳಗೆ ಇಂಟರ್ಸೆಕ್ಷನ್ ತೆಗೆದಾಗ 7, 9, 11, 13 ಇಲ್ಲ 15. ಸೊ 7, 9, 11, 15 ಇದೇ ಕಾಮನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.